ಕೇರಳದಿಂದ ಹಂಪಿಗೆ ಬರ್ತಾ ಇದ್ದಂತಹ ಟೂರಿಸ್ಟ್ ಮಿನಿ ಬಸ್ ಇದೀಗ ಪಲ್ಟಿಯಾಗಿದೆ. ವಿಜಯನಗರದ ಕೂಡ್ಲಿಗಿಯ ಅಮ್ಮನಕೇರಿ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಮಿನಿ ಬಸ್ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಕೇರಳದಿಂದ ಹಂಪಿಗೆ ಬರ್ತಿದ್ದಂತಹ ವಿದ್ಯಾರ್ಥಿಗಳಿದ್ದ ಟೂರಿಸ್ಟ್ ಬಸ್. ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಶಿಕ್ಷಕಿ ಕಾಲಿಗೆ ಗಂಭೀರವಾಗಿ ಗಾಯಗಳು ಆಗಿದೆ. ಗಾಯಾಳು ವಿದ್ಯಾರ್ಥಿಗಳು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇರಳದಿಂದ ಹಂಪಿಗೆ ಬರ್ತಾ ಇದ್ದಂತಹ ಟೂರಿಸ್ಟ್ ಮಿನಿ ಬಸ್ ಪಲ್ಟಿಯಾಗಿದೆ. ವಿಜಯನಗರದ ಕೂಡ್ಲಿಗಿಯ ಅಮ್ಮನಕೇರಿ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಚಾಲಕನ ನಿಯಂತ್ರಣ ತಪ್ಪಿದೆಯಂತೆ. ಈ ಸಂದರ್ಭದಲ್ಲಿ ಡಿವೈಡರ್ಗೆ ಹೋಗಿ ಆ ಒಂದು ಬಸ್ ಡಿಕ್ಕಿ ಹೊಡೆದಿದೆ. ಕೇರಳದಿಂದ ಹಂಪಿಗೆ ಬರ್ತಿದ್ದಂತಹ ವಿದ್ಯಾರ್ಥಿಗಳಿದ್ದಂತಹ ಟೂರಿಸ್ಟ್ ಬಸ್. ವಿದ್ಯಾರ್ಥಿಗಳು ಇದ್ರು, ಶಿಕ್ಷಕಿನೂ ಇದ್ರು. ಆ ಸಂದರ್ಭದಲ್ಲಿ ಮೂವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಶಿಕ್ಷಕಿ ಕಾಲಿಗೆ ಗಂಭೀರವಾಗಿ ಗಾಯಗಳು ಆಗಿದೆ. ಇನ್ನು ಯಾರೆಲ್ಲ ಗಾಯಾಳುಗಳಿದ್ದಾರೆ, ವಿದ್ಯಾರ್ಥಿಗಳು, ಶಿಕ್ಷಕಿ ಎಲ್ಲರಿಗೂ ಕೂಡ ಬಳ್ಳಾರಿಯ ಬೆಮ್ಸ್ ಆಸ್ಪತ್ರೆಗೆ ಕಳಿಸಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಇರುವಂತಹ ಬಸ್ ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇನ್ನೂ ಸ್ವಲ್ಪ ಜಾಸ್ತಿ ಕೇರನ್ನು ತಗೊಳ್ಬೇಕು ಅಂತ ಅನಿಸುತ್ತೆ. ಹೌದು, ಎಲ್ಲರೂ ಕೂಡ ಯಾರೇ ಇರಲಿ ಆ ಸಂದರ್ಭದಲ್ಲಿ ಸ್ಕೂಲ್ ಬಸ್ಸೇ ಇರಲಿ ಅಥವಾ ಯಾವುದೋ ನಾರ್ಮಲ್ ಕಾಮನ್ ಬಸ್ಸೇ ಇರಲಿ, ಯಾರೇ ಇದ್ರೂ ಕೂಡ ಸ್ವಲ್ಪ ಎಚ್ಚರವಾಗಿ ಅವರು ಗಾಡಿಯನ್ನು ಓಡಿಸ್ಬೇಕಾಗತ್ತೆ. ಆದರೆ ಇಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಬಸ್ಸು. ಈ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ. ಹಂಪಿಗೆ ಬರುವಾಗ ಮಂಗಳೂರು ಪಿಕಪ್ ಮಾಡಿ ಹಂಪಿಗೆ ಬರ್ತಿದ್ದೆ. ಹಂಪಿಗೆ ಬರುವಾಗ ಆಂಧ್ರದಲ್ಲಿ ಗಾಡಿ ಸ್ವಲ್ಪ ಇದಾಗಿ ಪಲ್ಟಾಗಿ ಒಂದು 33 ಮಂದಿ ಇದ್ದರು. 33 ಮಂದಿಯಲ್ಲಿ ಈಗ ಒಂದು 7 ಮಂದಿ ಇಲ್ಲಿ 26 ಮಂದಿ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಅವರು ರೂಮಲ್ಲಿ ಮಾಡಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೇವೆ. ಈಗ 7 ಮಂದಿ ಇಲ್ಲಿದ್ದೇವೆ. 7 ಮಂದಿಯಲ್ಲಿ ಸ್ವಲ್ಪ ಟೀಚರ್ಗೆ ಒಂದು ಸ್ವಲ್ಪ ಕಾಲು ಕಟ್ಟಾಗಿ ಗಾಯ ಅಷ್ಟೇ.